ಹಾಯ್ ಫ್ರೆಂಡ್ಸ್, ಪಾಕಿಸ್ತಾನದ ಫೇಮಸ್ ನಟಿಯರು ಯಾರು? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಇವರೆಲ್ಲ ಯಾವ ಧರ್ಮದವರು? ಮುಸ್ಲಿಮರಾಗಿಯೂ ನಟಿಯಾಗಿ ಮಿಂಚಿದವರು ಯಾರು? ಹಿಂದೂ ಧರ್ಮದ ನಟಿಯರು ಯಾರಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮಾಯಾ ಅಲಿ ಪಾಕಿಸ್ತಾನದಲ್ಲಿ ಹೆಚ್ಚು ಆಸ್ತಿ ಮಾಡಿದ ನಟಿಯರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರೋದು ಈ ಮಾಯಾ ಅಲಿ. ಜಸ್ಟ್ ವಿಜೆ ಆಗಿ ಕೆಲಸ ಶುರು ಮಾಡಿದ ಈಕೆ ನಂತರದಲ್ಲಿ ನಟಿಯಾಗಿ ಮಿಂಚಿದ್ರು. ಇವರಿಗೆ 35 ವರ್ಷ ವಯಸ್ಸಾಗಿದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ನಟಿಯಾಗಿದ್ದಾರೆ. ಇವರು ಬರೋಬ್ಬರಿ 120 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಅಯೇಜಾ ಖಾನ್ ಪಾಕಿಸ್ತಾನದ ಫೇಮಸ್ ನಟಿಯರಲ್ಲಿ ಅಯೇಜಾ ಖಾನ್ ಕೂಡ ಒಬ್ರು. ಉರ್ದು ಟೆಲಿವಿಷನ್ ಸೀರೀಸ್ ಗಳಲ್ಲಿ ಕಾಣಿಸಿಕೊಳ್ಳುವ ಇವರು ತಮ್ಮದೇ ಆದ ಸ್ಟೈಲ್ ನಿಂದ ಫೇಮಸ್ ಆಗಿದ್ದಾರೆ. 34 ವರ್ಷ ವಯಸ್ಸಾಗಿದ್ದು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರ ಹತ್ರ 80 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಸಜಲ್ ಅಲಿ ಟೆಲಿವಿಷನ್ ಡ್ರಾಮಾಗಳಲ್ಲಿ ಕರಿಯರ್ ಆರಂಭಿಸಿದ ಸಜಲ್ ಅಲಿ ನಂತರದಲ್ಲಿ ಸಿನಿಮಾಗಳಲ್ಲಿ ನಟಿಸಿದ್ರು. ಶ್ರೀದೇವಿ ಅಭಿನಯದ ಮಾಮ್ ಸಿನಿಮಾದಲ್ಲಿ ಮಗಳ ಪಾತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಹಾಲಿವುಡ್ ನಲ್ಲೂ ನಟಿಸಿರೋ ಈಕೆ ಹೆಚ್ಚು ವೇತನ ಪಡೆಯೋ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರಾಗಿದ್ದು 31 ವರ್ಷ ವಯಸ್ಸಾಗಿದೆ. ಇವರು 60 ಕೋಟಿ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದಾರೆ. ಮಹಿರಾ ಖಾನ್ ಪಾಕ್ನ ಸ್ಟಾರ್ ನಟಿ ಮಹಿರಾ ಖಾನ್ ವಿಜೆ ಮೂಲಕ ತಮ್ಮ ಕರಿಯರ್ ಶುರು ಮಾಡಿದ್ರು. ನಂತರದಲ್ಲಿ ಟಿವಿ ಶೋಗಳಲ್ಲಿ ಹೆಸರು ಮಾಡಿ ಸಿನಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಸ್ಟಾರ್ ನಟಿಯಾಗಿ ಹೊರಹೊಮ್ಮಿದ್ರು. ಇವರು ಮುಸ್ಲಿಂ ಧರ್ಮಕ್ಕೆ ಸೇರಿದ್ದು 40 ವರ್ಷ ವಯಸ್ಸಾಗಿದೆ. ಇವರ ಹತ್ರ 58 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಮೆಹವಿಶ್ ಹಯತ್ ಪಾಕ್ನ ಫೇಮಸ್ ಮತ್ತು ಸಕ್ಸಸ್ಫುಲ್ ನಟಿಯರಲ್ಲಿ ಮೆಹವಿಶ್ ಹಯತ್ ಕೂಡ ಒಬ್ರು. ಟಿವಿ ಶೋಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೆಚ್ಚು ವೇತನ ಪಡೆಯೋ ನಟಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಮುಸ್ಲಿಂ ಸಮುದಾಯದ ಇವರಿಗೆ 37 ವರ್ಷ ವಯಸ್ಸಾಗಿದೆ. ಇವರ ಬಳಿ 50 ಕೋಟಿಗೂ ಅಧಿಕ ಆಸ್ತಿ ಇದೆ. ಹನಿಯಾ ಆಮಿರ್ ಇವರು ಯೂಟ್ಯೂಬರ್, ಮಾಡೆಲ್, ಇನ್ಫ್ಲೂಯೆನ್ಸರ್, ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಉರ್ದು ಸಿನಿಮಾ ಮತ್ತು ಟಿವಿ ಶೋಗಳಲ್ಲಿ ನಟಿಸ್ತಾರೆ. 28 ವರ್ಷ ವಯಸ್ಸಾಗಿರೋ ಈಕೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. 43 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡತಿಯಾಗಿದ್ದಾರೆ. ಯುಮ್ನಾ ಝೈದಿ ಪಾಕಿಸ್ತಾನದ ನಟಿಯರ ಪೈಕಿ ಈಕೆ ಎಮೋಷನಲ್ ಪಾತ್ರಗಳಿಂದ, ಅದ್ಭುತವಾದ ನ್ಯಾಚುರಲ್ ನಟನೆಯಿಂದ ಫೇಮಸ್ ಆಗಿದ್ದಾರೆ. ಉರ್ದು ಟೆಲಿವಿಷನ್ ಶೋ ಮತ್ತು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಈಕೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು 35 ವರ್ಷ ವಯಸ್ಸಾಗಿದೆ. 40 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇಕ್ರಾ ಅಜೀಜ್ ಪಾಕಿಸ್ತಾನದಂತ ದೇಶದಲ್ಲಿ 14ನೇ ವಯಸ್ಸಿನಲ್ಲಿ ನಟನೆಯ ಬದುಕಿಗೆ ಕಾಲಿಟ್ಟ ನಟಿ ಇಕ್ರಾ ಅಜೀಜ್ ಟಿವಿ ಶೋಗಳಲ್ಲಿ ಕಮರ್ಷಿಯಲ್ ಮಾಡೆಲ್ ಆಗಿ ತಮ್ಮ ವೃತ್ತಿ ಬದುಕು ಶುರು ಮಾಡಿದ್ರು. ನಂತರ ಟೆಲಿವಿಷನ್ ಶೋ ಮತ್ತು ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಈಕೆಗೆ 27 ವರ್ಷ ವಯಸ್ಸಾಗಿದೆ. ಇವರ ಬಳಿ 40 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಸಭಾ ಕಮರ್ ಪಾಕಿಸ್ತಾನದ ಮೋಸ್ಟ್ ಸಕ್ಸಸ್ಫುಲ್ ಮತ್ತು ಫೇಮಸ್ ನಟಿಯರಲ್ಲಿ ಸಭಾ ಕಮರ್ ಕೂಡ ಒಬ್ರು. ಇವರು ಮೊದಲಿಗೆ ಟಿವಿ ಶೋಗಳಲ್ಲಿ ನಟಿಸಿ ನಂತರದಲ್ಲಿ ಸಿನಿಮಾಗೆ ಕಾಲಿಟ್ರು. 2017ರಲ್ಲಿ ಬಾಲಿವುಡ್ಗೂ ಕಾಲಿಟ್ಟು ಇರ್ಫಾನ್ ಖಾನ್ ಅಭಿನಯದ ಹಿಂದಿ ಮೀಡಿಯಂ ಸಿನಿಮಾದಲ್ಲಿ ನಟಿಸಿದ್ರು. ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು 41 ವರ್ಷ ವಯಸ್ಸಾಗಿದೆ. ಇವರ ಹತ್ರ 35ರಿಂದ 40 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ. ಸನಮ್ ಸಯೀದ್ ಪಾಕಿಸ್ತಾನ ಸಿನಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಹೆಸರು ಹೊಂದಿರೋ ನಟಿ ಸನಮ್ ಸಯೀದ್. ಥಿಯೇಟರ್ ಆರ್ಟಿಸ್ಟ್ ಆಗಿ ಕೆಲಸ ಶುರು ಮಾಡಿದ ಈಕೆ ಹಲವು ಟಿವಿ ಶೋಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ ನಟಿಸಿದ್ದಾರೆ. ಈಗ ಸಿನಿಮಾಗೂ ಕಾಲಿಟ್ಟು ಸಕ್ಸಸ್ ಕಂಡಿದ್ದಾರೆ. ಮುಸ್ಲಿಂ ಸಮುದಾಯದ ಇವರಿಗೆ 40 ವರ್ಷ ವಯಸ್ಸಾಗಿದೆ. ಇವರ ಬಳಿ 30 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಇದೆ. ಪಾಕಿಸ್ತಾನದಲ್ಲಿ ಹಿಂದೂ ನಟಿಯರು ಇಲ್ವಾ? ಪಾಕಿಸ್ತಾನ ಸಿನಿ ಇಂಡಸ್ಟ್ರಿಯಲ್ಲಿ ಹಿಂದೂ ನಟಿಯರು ಕೂಡ ಇದ್ದಾರೆ. ಪರ್ವೀನ್ ರಿಜ್ವಿ ಅಂತಲೇ ಹೆಸರಾದ ಸಂಗೀತ ಪಾಕಿಸ್ತಾನದ ಖ್ಯಾತ ಹಿಂದೂ ನಟಿ. 120ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋ ಇವರು ಹಿರಿಯ ನಟಿಯಾಗಿದ್ದಾರೆ. ಅದೇ ರೀತಿ ರೀತಾ ಈಶ್ವರ್ ಫ್ಯಾಷನ್ ಮತ್ತು ಸಿನಿ ಇಂಡಸ್ಟ್ರಿಯಲ್ಲಿ ಈಗಲೂ ಆಕ್ಟಿವ್ ಆಗಿದ್ದಾರೆ. ನಟಿ ಬೆನಿತಾ ಡೇವಿಡ್ ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದು ಟಿವಿ ಶೋಗಳಲ್ಲಿ ನಟಿಸುತ್ತಿದ್ದಾರೆ. ಮತ್ತೋರ್ವ ಹಿಂದೂ ನಟಿ ನಿರ್ಮಲಾ ರಾಯ್ ಫೇಮಸ್ ಸಿಂಗರ್ ಕೂಡ ಹೌದು.
ಅದೇ ರೀತಿ ನಟಿ ರಾಚೆಲ್ ವಿಕ್ಕಾಜಿ ಕೂಡ ಟಿವಿ ಶೋಗಳ ಜೊತೆ ಸಿಂಗರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಇವರೆಲ್ಲ ಮುಸ್ಲಿಂ ಸಮುದಾಯದ ನಟಿಯರಷ್ಟು ಫೇಮಸ್ ಆಗಿಲ್ಲ, ಅವರಷ್ಟು ದುಡ್ಡು ಕೂಡ ಮಾಡಿಲ್ಲ. ಫ್ರೆಂಡ್ಸ್, ಇದು ಪಾಕಿಸ್ತಾನದ ಶ್ರೀಮಂತ ನಟಿಯರ ಬಗ್ಗೆ, ಅವರ ಧರ್ಮದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.